ಎಲ್ಲ ನೋಡೋಕೆ ಸರ್ ಬಂದಿದೆ ಗಾಡಿ ಎಲ್ಲ ಬರುತ್ತಲ್ಲ ಅಂದ್ರೆ ನಾವು ನೋಡ್ಬೇಕಲ್ಲ. ನನ್ನ ಕಂಪನಿ ಬಂದಮೇಲೆ ಇದ್ರ ಜಾಗ ಇದ್ರೆ ಬರಲ್ಲ ಏನು ತೊಂದರೆ ಇಲ್ಲ. ಕಂಪ್ನಿಯಲ್ಲಿ ಬ್ಯಾಂಗ್ಳೂರ್ 33 ಸೈಟ್ ಇನ್ಸ್ಪೆಕ್ಷನ್ ಸುಮ್ಮನೆ ಟೈಮ್ ಪಾಸಿಗೆ ಬರೋದಲ್ಲ. ಫಸ್ಟು ನಾನು ಏನು ನೋಡಿದ್ದೀವಿ, ಜಾಗ ರೋಡ್ ತೋರಿಸಿದ್ದೀವಿ, ಆಮೇಲೆ ಜಾಗ ನೋಡಿದ್ದೀವಿ. ಇಲ್ಲಿ ಬಂದು ಬೋರ್ವೆಲ್ ಐತೆ, ಬೋರ್ವೆಲ್ ಪಕ್ಕದಲ್ಲಿ ಸಂಪ್ ಐತೆ, ಆಮೇಲೆ ಕರೆಂಟ್ ಎಲ್ಲಿ ಐತೆ, ಇಲ್ಲಿ ಪಕ್ಕದಲ್ಲಿ ಐತೆ. ಹೈಟ್ ಎಷ್ಟಿದೆ ಅಂತ ನೋಡಬೇಕು. ನೋಡಿಬಿಟ್ಟು ಅವ್ರ ಹಿಸ್ಟ್ರಿ ಕೇಳಬೇಕು, ಏನೇನದು, ಫಸ್ಟು ಯಾವಾಗ ಬೋರ್ವೆಲ್ ಮಾಡಿದ್ದಾರೆ, ಬೋರ್ವೆಲ್ ಮಾಡೋ ಟೈಮಲ್ಲಿ ಕೇಸಿಂಗ್ ಪೈಪ್ ಎಷ್ಟು ಹಾಕಿದ್ದಾರೆ, ಫಿಲ್ಟರ್ ಪೈಪ್ ಹಾಕಿದ್ದಾರಾ ಇಲ್ಲನ, ನೀರು ಎಷ್ಟು ಫೀಟಿಗೆ ಬಂತು, ಮೋಟ್ರ್ ಹಾಕ್ಬಿಟ್ಟು ಎಷ್ಟು ದಿವಸ ಆಗ್ತಾ ಇದೆ, ಎಷ್ಟನೇ ಮೋಟ್ರು, ಲಾಸ್ಟ್ ಮೋಟ್ರು ಯಾವಾಗ ರಿಮೂವ್ ಮಾಡಿದರು, ಅದು ಯಾವ ಕಾರಣಕ್ಕೆ ರಿಮೂವ್ ಮಾಡಿದ್ದು, ಇದೆಲ್ಲ ಅವ್ರಿಗೆ ಗೊತ್ತಿರಬೇಕು. ರಾಡ್ ಕ್ಲೀನ್ ಮಾಡಬೇಕು, ರೋಬೋ ಬಂದು ಕ್ಲೀನ್ ಮಾಡಬೇಕಂದ್ರೆ ಈ ಥರ ಡೀಟೇಲ್ಸ್ ಬೇಕು. ಹೈಟ್ ಎಷ್ಟಿದೆ ಅಂತ ನೋಡಬೇಕು. ಫಸ್ಟು ಹೈಟ್ ಮಾತ್ರ ನೋಡಿದ್ರೆ ಗೊತ್ತಾಗುತ್ತಾ, ಟ್ರೈಪ್ಯಾಡ್ ಹಾಕೋಕ್ಕೆ ಜಾಗ ಐತೆ ಅಂತ ನೋಡಬೇಕು. ಇದೆಲ್ಲ ನಮಗೆ ಗೊತ್ತಿರುತ್ತೆ, ನೋಡಿದರೆ ಕೆಲಸ ಮಾಡೋಕ್ಕೆ ಫೀಸಿಬಲ್ ಐತೆ, ಏನು ತೊಂದರೆ ಇಲ್ಲ. ಆಮೇಲೆ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದಾರ ಇಲ್ಲ ಅಂತ ನೋಡಬೇಕು. ಮಾಡಿಲ್ಲ ಅಂತ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು. ಕ್ಯಾಮ್ರಾ ಎಷ್ಟು ದೂರ ಹೋಗುತ್ತೆ ಅಂತ ಹೇಳೋಂಗಿಲ್ಲ. ಬೋರು 1000 ಫೀಟು, 1000 ಫೀಟ್ ಮಾತ್ರ ಕ್ಯಾಮ್ರಾ ಹೋಯ್ತಾರೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ರಿಸಲ್ಟ್ ಸಿಕ್ಕುತ್ತೆ. ಏನು ವಾಟ್ರ್ ಲೆವೆಲ್ ಹೆಂಗಿರುತ್ತೆ, ಎಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ಬೋದು. ಇದೇ ಫಿಲ್ಟರ್ ಪೈಪ್ ಒಂದು ಸಲ ಅವ್ರು ಹಾಕ್ಬಿಟ್ಟಿದ್ರೆ ಏನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಬೇರೆ ವಾಟ್ರ್ ಲೆವೆಲ್ ಮಾತ್ರ ಫೈಂಡ್ ಔಟ್ ಆಗುತ್ತೆ. ಅದು ಏನೋ ಒಡೆದೋಗಿದೆ ಅಂತ ಫಸ್ಟ್ ಅವ್ರು ಕನ್ಫರ್ಮ್ ಮಾಡ್ಕೊಬೇಕು. ನೀರು ಕಡಿಮೆ ಇದನ್ನು ಜಾಸ್ತಿ ಇದನ್ನು ಹೇಳಿದರೆ ನಾವು ಯಾವ ಸ್ಟೆಪ್ ಮಾಡ್ಬೋದು ಅಂತ ಹೇಳ್ಬೋದು. ಕಸ್ಟಮರ್ ನಮಗೆ ಪ್ರಾಪರಾಗಿ ಗೈಡ್ ಮಾಡಿಲ್ಲ ಅಂದರೆ ನಾವು ಪ್ರಾಪರಾಗಿ ಗೈಡ್ ಮಾಡೋಂಗೆ ಇಲ್ಲ. ಅವ್ರು ಯಾವ ರೀತಿ ಗೈಡ್ ಮಾಡ್ತಾರೋ ಅಷ್ಟು ನಾವು ರಿಟರ್ನ್ ಮಾಡಿ ಗೈಡ್ ಮಾಡ್ಬೋದು. ಅಗಲ ವಿಡ್ತು ಎಲ್ಲ ನೋಡಬೇಕು. ಅವ್ರಿಗೆ ಮ್ಯಾಟ್ರ್ ಗೊತ್ತಿರಬೇಕು. ಏನು ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ನಾವು ಹೋಗ್ಬಿಟ್ಟೆ ಈ ಥರ ವೀಡಿಯೋ ಮಾಡಬೇಕು. ಜಸ್ಟ್ ಇದು ನೋಡೋಕ್ಕೆ 200 ರೂಪಾಯಿ ಚಾರ್ಜ್ ಆಗುತ್ತೆ. ಬೇರೆ ಏನು ಮಾಡೋಂಗಿಲ್ಲ. ಜಸ್ಟ್ ನೋಡೋಕ್ಕೇ ಚೆನ್ನಾಗಿ ತಿಳ್ಕೊಳ್ಳಿ. ಜಸ್ಟ್ ಬಂದು ನೋಡೋಕ್ಕೆ 2000 ಚಾರ್ಜ್ ಆಗುತ್ತೆ. ಆಮೇಲೆ ಇವ್ರ ಹತ್ರ ವಾಟರ್ ಲೆವೆಲ್ ಕೇಳಿದ್ದೀವಿ ಎಷ್ಟು ಅಂತ. ಟೋಟಲ್ ಆಳೋ ನನಗೆ ಗೊತ್ತಿಲ್ಲ ಸರ್, ಅವ್ರು ಹೇಳಿಲ್ಲ ಅಂತ ಹೇಳಿದ್ರು. ಕ್ಯಾಮ್ರಾ ಮಾತ್ರ ಮಾಡಿದ್ದಾರೆ. 875 ಫೀಟ್ಗೆ ಹೋಗಿದೆ ಅಂತ ಹೇಳಿದರು. ಫಿಲ್ಟರ್ ಪೈಪ್ ಬಿಟ್ಟರೆ ಅಷ್ಟು ದೂರಕ್ಕೆ ಹೋಗಲ್ಲ. ಕ್ಯಾಮ್ರಾ ಎಷ್ಟು ದೂರ ಐತೆನೋ ಅಷ್ಟು ದೂರಕ್ಕೆ ಹೋಗುತ್ತೆ. ಕೆಲವು ಜಾಗ ವೈರ್ ಗೀರು ಫಿಲ್ಟರ್ ಪೈಪ್ ಇದಾಗಿದ್ರೆ ಕ್ಯಾಮ್ರಾ ಒಳಗಡೆ ಹೋಗಲ್ಲ. ಒಂದು ಎಕ್ಸಾಂಪಲ್ಗೆ ಅವ್ರದ್ದು ಸರಿ ಕ್ಯಾಮ್ರಾ ಹೋಗಿದೆ ಅರ್ಧ ಮೇಲೆ ಏನು ಗೊತ್ತಿಲ್ಲ ಅಂದರೆ ಕ್ಯಾಮ್ರಾ ಒಂದು ಪಾರ್ಟಿ ಉಳ್ಕೊಂಡ್ರೆ ಎவ்வளோ ಲಾಸ್ಟ್ ಅಡಿ ವಾಟರ್ ಪಾಯಿಂಟ್ ಮಾಡ್ಬೋದು. ಯಾಕೆ ವಾಟರ್ ಪಾಯಿಂಟ್ ಮಾಡ್ಬೋದು ಅಂದರೆ ನೀರಿದ್ರೆ ನಾವು ಫರ್ದರ್ ಕ್ಯಾಮ್ರಾ ಇದುವರೆಗೂ ಪೋಚಿ ಮಾಡ್ಬೋದು. ನೀರು ಇಲ್ಲ ಅಂದಮೇಲೆ ಏನು ಮಾಡ್ತಾರ, ಈಗ ಡಾಕ್ಟ್ರು ಪೇಷಂಟ್ ಅಡ್ಮಿಟ್ ಮಾಡೋದು ಮುಂಚೆ ಪಲ್ಸ್ ಇದೆ ಇಲ್ಲ ಅಂತ ನೋಡ್ತಾರೆ. ವಾಟರ್ ಲೆವೆಲ್ ಈ ಥರ ಇದೆ, ನೀರು ಇದೆ ಇಲ್ಲ ಅಂತ ನೋಡಬೇಕು. ಇಲ್ಲ ಸರ್ ನಾವು ಸ್ಕ್ಯಾನಿಂಗ್ ಮಾಡಿದ್ದೀವಿ, ಮೇಲೆ 50 ಅಡಿ ನೀರು ಐದೆ ನಾವು ಸ್ಕ್ಯಾನಿಂಗ್ ಮಾಡಿದ್ವಿ, ನೀರೇ ಇಲ್ಲ ಸರ್ ಬೆಲ್ಲ ತನಿ ಎಪ್ಪತ್ತು ನಾವು ಮಾಡಬೇಕು. ಅದು ಕಸ್ಟಮರ್ ಡಿಪೆಂಡ್ ಆಗೋದು. ಆ ಥರ ಮಾಡಬೇಕಂದ್ರೆ ತಿರ್ಗಾ 5000 ಸಫಿಷಿಯೆಂಟ್ ವಾಟರ್ ಹೋಯ್ತು உங்களுக்கு ಅದು ತಗೊಂಡ್ಬಿಟ್ಟು ಪಾಯಿಂಟ್ ಚೆಕ್ ಮಾಡಿ ಎಲ್ಲ ಕನ್ಫರ್ಮೇಷನ್ ಮಾಡಬೇಕು. 2 ವಾರದ ಟ್ಯಾಂಕ್ ಅದಕ್ಕೆ ಮುன்னாடி ஒன்றும் பிரச்சனை ಯಾವ ರೀತಿ ಮಣ್ಣು ಬರ್ತಾ ಇದೆ ಮೈನರ್ ಮೇಜರ್ ಅಂತ ಕಂಡುಹಿಡಿಯಬಹುದು. ಇವರಿಗೆ ಸ್ಲೈಟ್ ಆಗಿ ಫಸ್ಟ್ ಮೋಟರ್ ಬರ್ತಾ ಇದೆ. ಇದಕ್ಕೆ ಸೊಲ್ಯೂಷನು ಅವ್ರು ವಾಟರ್ ಫಿಲ್ಟರ್ ಹಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಾರ್ಮಲ್ ಆಗಿ
ಯಾವ ಅವರು ಆಫೀಸಲ್ಲಿ ಇದ್ರು ಸರಿ ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತಾರೆ, ಕ್ಲೀನ್ ಮಾಡಬೇಕಾ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಫರ್ದರ್ ಏನಾಗುತ್ತೆ ಅದು ಇದು ಆಗುತ್ತಾ ಕ್ಲಿಯರ್ ಆಗುತ್ತಾ ಇಲ್ಲ ಅನ್ನೋದೆಲ್ಲ ಏನು ಹೇಳಲ್ಲ. ನಾವು ಹಂಗಿಲ್ಲ, ನಮಗೆ ಕೆಲಸ ಕೊಟ್ಟರೆ ಫಸ್ಟ್ ಬಂದು ನಾವು ಸೈಟ್ ಬಂದು ನೋಡ್ತೀವಿ, ಸ್ಟಡಿ ಮಾಡ್ತೀವಿ. ಸರ್ ಈ ಥರ ಮಾಡಿದರೆ ಹೋಸ್ ಕ್ಲೀನಿಂಗ್ ಮಾಡಿದ್ರೆ ನಿಮಗೆ 10-20 ಕ್ಲಿಯರ್ ಆಗ್ಬೋದು. ಬೋರ್ ಪೂರ್ತಿ ಫುಲ್ಟಪ್ ಆಗಿದ್ರೆ ರಾಡ್ ಕ್ಲೀನಿಂಗ್ ಐತೆ ಅದರಲ್ಲಿ ಮಾಡ್ಬೋದು. ಫಿಲ್ಟರ್ ಪೈಪ್ ಹಾಕ್ಬಿಟ್ರೆ ಏನು ಮಾಡೋಂಗಿಲ್ಲ. ಫಿಲ್ಟರ್ ಪೈಪ್ ಮಾಡಿದ್ರೆ ಹೋಸ್ ಕ್ಲೀನಿಂಗ್ ಬಿಟ್ರೆ ಪೈಪ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಸೈಟಿಗೆ ಒಂದೊಂದು ಡಿಫ್ರೆನ್ಸ್ ಐಡಿಯಾ ಹೇಳ್ಬೋದು. ಎಲ್ಲ ಸೈಟಿಗೆ ಎಲ್ಲ ಬರಲ್ಲ. ಈ ಸೈಟಿಗೆ ಫಸ್ಟ್ ನೀರಿದೆ ಇಲ್ಲ ಅಂತ ಚೆಕ್ ಮಾಡೋಣ ಅಂತ ತೆಂಗಿನಕಾಯಿ ತೊಗೊಂಡ್ಬಿಟ್ಟು ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ್ರೆ 600 ಟನ್ನಲ್ಲಿ ನೀರು ಬರ್ತಾಯಿದೆ. ಅದು ಕೆಳಗಡೆನೂ ಇಲ್ಲ ಮೇಲ್ಗಡೆನೂ ಇಲ್ಲ. ಫಸ್ಟ್ ಅವ್ರು ಏನು ಹೇಳಿದ್ದಾರೆ, 5 ನಿಮಿಷ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಸ್ಟಡಿ ಮಾಡಿಬಿಟ್ಟು ಹಾಕಿದ್ರೆ 11 ಮಿನಿಟ್ಸ್ ಬಂದಿದೆ ವಾಟ್ರು. ಒಂದು ಟ್ಯಾಂಕ್ ಫುಲ್ಟಪ್ ಆಗಿದೆ. ಅದು ವೀಡಿಯೋಲಿ ಫರ್ದರ್ ಬರುತ್ತೆ ನೋಡಿ. ನೆಕ್ಸ್ಟು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ನಮ್ಮ ಹತ್ರ ಒಂದು ಕೆಲಸ ಮಾಡಿಬಿಟ್ರೆ ನಾವು ಏನು ಮಾಡಿದ್ದೀವಿ ಬಂದು ಸೈಟ್ ಹತ್ರ ಎಲ್ಲ ರೆಕಾರ್ಡ್ ಇರುತ್ತೆ. ಆ ರೆಕಾರ್ಡು ಯಾರಿಗೆ ಬೇಕಂದ್ರೆ ನೀವು ತೋರಿಸ್ಬೋದು. ನೀವು ಫೈಲ್ ಥರ ಇಟ್ಕೊಳ್ಬೋದು. ಹೌದು, ಒಂದು 5 ವರ್ಷ ಮುಂಚೆ ಬಂದು ನಾವು ಇಂಥ ಕಂಪನಿಯಿಂದ ನಾವು ಕ್ಲೀನ್ ಮಾಡಿದ್ದೀವಿ, ಅವ್ರು ಈ ಥರ ಕೆಲಸ ಮಾಡಿದ್ದಾರೆ, ಯಾವ ಥರ ಕೆಲಸ ಮಾಡಿದ್ದಾರೆ ನೋಡಿ ಅಂತ ಬೇರೆಯವ್ರಿಗೂ ತೋರಿಸ್ಬೋದು, ಮಾಡ್ಬೋದು. ಇದು ಪಕ್ಕದಲ್ಲಿ ಹೋಸ್ ಕ್ಲೀನಿಂಗ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಇದು ಐತೆ, ಕರೆಂಟ್ ಐತೆ, ಅದು ಕ್ಲಿಯರಾಗಿ ಕ್ಲೋಸ್ ಮಾಡಬೇಕು. ಈ ಥರ ಪಕ್ಕದಲ್ಲಿ ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ. ನೀರು ಅನ್ಕಂಟ್ರೋಲ್ ಆಗಿ ಮೇಲೆ ಬಂದು ಬೀಳುತ್ತೆ, ಏನು ಮಾಡ್ಬೋದು ಗೊತ್ತಿಲ್ಲ. ಆಮೇಲೆ ಹೋಸ್ ಕ್ಲೀನಿಂಗಲ್ಲಿ ಒಂದು 4 ಅಡಿ GI ಪೈಪ್ ಇರುತ್ತೆ, ಅದನ್ನಲ್ಲೇ ಕ್ಲೀನ್ ಮಾಡೋದು. ನಮ್ಮ ವೀಡಿಯೋಲಿ ನೋಡಿ. ಅದು ಇದರಲ್ಲಿ ಹಿಂಗೆ ಆಗಲ್ಲ. ಅದು GI ಪೈಪ್ ತೆಗಿಬಿಟ್ಟು ಬೇರೆ ಹೋಸ್ನಲ್ಲಿ ಮಾತ್ರ ಕ್ಲೀನ್ ಮಾಡಬೇಕು. ಅದನ್ನು ಎಕ್ಸ್ಪೀರಿಯನ್ಸ್ ಅವ್ರು ಮಾತ್ರನೇ ಮಾಡೋಕ್ಕಾಗತ್ತೆ. ಎಲ್ಲ ಎಲ್ಬೋರ್ಡು ಮಾಡೋಂಗಿಲ್ಲ. ಅದು ಫಸ್ಟ್ ಅವ್ರು ಏನು ಮಾಡಬೇಕು, ಮೋಟ್ರ್ ರಿಮೂವ್ ಮಾಡಿಬಿಟ್ಟು ಫುಲ್ ಕ್ಯಾಮ್ರಾ ಬಿಡಬೇಕು. ಮೋಟ್ರ್ ರಿಮೂವ್ ಮಾಡಿದ್ರೆ ಮಾತ್ರ ಡೆಡ್ ಎಂಟು ಮಾತ್ರ ಕ್ಯಾಮ್ರಾ ಹೋಗುತ್ತೆ. ಪೈಪ್ ಒಡೆದೋಗಿದ ಇಲ್ಲ ಅಂತ ಅವ್ರು ತಿಳ್ಕೊಳ್ಬೇಕು. ಆಮೇಲೆ ಫ್ರೆಶ್ ಮಾಡಿ ಮೇಲೆ ಇನ್ನೊಂದು ಸಲ ಅವ್ರು ಕ್ಯಾಮ್ರಾ ಬಿಡಬೇಕು. ಒಂದು 2 ಡೇಸ್ ಬಿಟ್ಟು ನೀರು ಇಂಪ್ರೂವ್ಮೆಂಟ್ ಆಗಿದೆನಾ ಇಲ್ಲ ಅಂತ. ಫಸ್ಟ್ ಒಂದು ವಾಟರ್ ಲೆವೆಲ್ ಬಂದಿರುತ್ತೆ. ನೆಕ್ಸ್ಟು ಕ್ಲೀನ್ ಮಾಡಿ ಮೇಲೆ ಮೋಟ್ರು ತೆಗಿ ಮೇಲೆ ಒಂದು ಸಲ ಸ್ಕ್ಯಾನಿಂಗ್, ಫಸ್ಟ್ ಸ್ಕ್ಯಾನಿಂಗ್. ಅದರಲ್ಲಿ ವಾಟರ್ ಲೆವೆಲ್ ಹೆಂಗೆ ಎಷ್ಟು ದೂರ ಬೋರ್ ಐತೆ ಅಂತ ಗೊತ್ತಾಗುತ್ತೆ. ಪೈಪ್ ಏನು ಒಡೆದೋಗಿದೆ ಅಂತ ಕರೆಕ್ಟಾಗಿ ನೋಡಬೇಕು. ಎರಡನೇದು, ನಾವು ಕ್ಲೀನ್ ಮಾಡಿ ಮೇಲೆ ಇನ್ನೊಂದು ಸಲ ಕ್ಯಾಮ್ರಾ ಬಿಡಬೇಕು. ಒನ್ ಡೇ ಬಿಟ್ಟು ಮಾಡಬೇಕು. ಅದು ಎಷ್ಟು ವಾಟರ್ ಲೆವೆಲು, ಎಷ್ಟು ಬೋರ್ವೆಲ್ ಹೋಗ್ತಾಯಿದೆ, ಪೈಪ್ ಏನು ಒಡೆದೋಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನಾವು ಕ್ಲೀನ್ ಮಾಡೋ ಟೈಮಲ್ಲಿ ಒಡೆದೋಗೋನು ಆಗಲ್ಲ, ಗ್ಯಾರಂಟಿ ಯಾರೂ ಹೇಳೋಂಗಿಲ್ಲ. ನಾವು ಹೇಳ್ತಾ ಇದ್ದೀವಿ ಮುಂಚೆನೇ, ಬೇರೆಯವ್ರು ಖಂಡಿತ ಹೇಳಲ್ಲ. ನಾನು ಮುಂಚೆನೇ ಹೇಳ್ತಾ ಇದ್ದೀವಿ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಅವರು ಸ್ಲೋವಾಗಿ ನಿಧಾನವಾಗಿ ಬಿಡ್ತಾರೆ. ಜಾಸ್ತಿ ಪ್ರೆಷರ್ ಬಿಡೋಂಗೆ ಇಲ್ಲ. ಜಾಸ್ತಿ ಪ್ರೆಷರ್ ಬಿಡುತ್ತೆ 100% ಒಡೆದೋಗುತ್ತೆ. ಕಡಿಮೆ ಇದರಲ್ಲಿ ಮಾಡಬೇಕು. ಅದು ನಮಗೆ ಗೊತ್ತಿದೆ, ಎಷ್ಟೋ ಜಾಗ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮದು ಹಳೆ ವಿಡಿಯೋಗಳೆಲ್ಲ ನೋಡಿ ಅವಾಗ ವಿಷಯ ಗೊತ್ತಾಗತ್ತೆ. ಇದು ಒಂದೊಂದು ಸೈಟಿಗೆ ಒಂದೊಂದು ಡಿಫ್ರೆಂಟ್ ಆಗುತ್ತೆ. ನೀರು ಮಾಡಿ ಮೇಲೆ ಒಂದು ಮನೆಗೆ ಆಗುತ್ತೆ ನೀರು ಐತೆ, ಸೊ ಇವರು ಫರ್ದರ್ ಎಕ್ಸ್ಪೆನ್ಸ್ ಮಾಡಬಹುದು ಅಂತ ಅವ್ರಿಗೆ ಗೈಡ್ ಮಾಡಿದ್ವಿ. ನೆಕ್ಸ್ಟು ಮೇಲೆ ಹೋಗ್ಬಿಟ್ಟು ನೋಡೋಣ ಅಂತ ಮೇಲೆ ಹೋಗಿದ್ದೀವಿ, ಹೆಂಗೆ ನೀರು ಬರುತ್ತೆ ಅಂತ. ಸ್ವಲ್ಪ ಮಣ್ಣು ಬರ್ತಾಯಿದೆ, 5% ಮಣ್ಣು ಬರ್ತಾಯಿದೆ, 95% ಇದು ನೀರು ಬರ್ತಾಯಿದೆ. ಇದು ಏನಾಗಿದೆ ಅಂದರೆ, ಇದು ಫಿಲ್ಟರ್ ಪೈಪ್ನಲ್ಲಿ ಮಣ್ಣು ಬಂದು ಕೂತ್ಕೊಂಡಿದೆ. ಅದು ಕ್ಲಿಯರ್ ಮಾಡಿದರೆ
ಒಂದು ಸಲ ಮಣ್ಣು ಬರುತ್ತೆ, ಅದೆಲ್ಲ ಒಳಗಡೆ ಬಂದು ಕೂತ್ಕೊಬೇಕು. ಅವ್ರು ಎಷ್ಟು ಫೀಟಿಗೆ ಮೋಟ್ರ್ ಬಿಟ್ಟಿದ್ದಾರೋ ಕ್ಲೀನ್ ಮಾಡಿ ಮೇಲೆ ಒಂದು 50 ಅಡಿ ಪೈಪ್ ಕಟ್ ಮಾಡಬೇಕು. ಇವರು ಆಲ್ರೆಡಿ ಜಾಯಿಂಟ್ ಮಾಡಿದ್ದಾರೆ, ಅದು ಜಾಯಿಂಟ್ ಮಾತ್ರ ರಿಮೂವ್ ಮಾಡಿದರೆ ಸಾಕು. ಅಷ್ಟಕ್ಕೆ ಬಿಟ್ಟಿದ್ರೆ ಮಣ್ಣು ಬರುತ್ತೆ, ಕಡಿಮೆ ಆಗುತ್ತೆ, ಫುಲ್ ಸ್ಟಾಪ್ ಆಗಲ್ಲ. ನಾವು ಕ್ಲೀನ್ ಮಾಡಿ ಮೇಲೆ ಫುಲ್ ಸ್ಟಾಪ್ ಆಗುತ್ತೆ ಅಂತ ಗ್ಯಾರಂಟಿ ಹೇಳಂಗೇ ಇಲ್ಲ. ನಿಮ್ಮ ಪ್ರಾಬ್ಲಮ್ ಕಡಿಮೆ ಆಗ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು, ಸ್ವಲ್ಪ ಟಾಪ್ನಲ್ಲಿ ಇಟ್ಕೊಳ್ಬೇಕು. ಇಲ್ಲ ನನಗೆ ಪ್ರಶ್ನೆ ಸಾಲ್ವ್ ಆಗಬಂದರೆ 3-4 ಡ್ರಮ್ಮು ತೊಗೊಳ್ಬೇಕು. ಅದನ್ನಲ್ಲಿ ಬಿಟ್ಬಿಟ್ಟು ಅರ್ಧ ಆಯ್ತು, ಅದನ್ನಲ್ಲಿ ಬಿಟ್ಬಿಟ್ಟು ಮೇಲೆ ನೀರು ಮಾತ್ರ ಲಿಫ್ಟ್ ಮಾಡಬೇಕು 1 ದಿವಸ 2 ದಿವಸ ಆದಮೇಲೆ. ಈಗ ಸಂಪನಲ್ಲಿ ಮಣ್ಣು ಬಂದು ಕೆಳಗಡೆ ಸೆಟ್ಲಾಗಿಬಿಡುತ್ತಲ್ಲ, ಆ ಥರ ಮಾಡಿದ್ರೆ ಪ್ರಾಬ್ಲಮ್ ಸೊಲ್ಯೂಷನು. ಬೋರ್ವೆಲ್ ಆ ಟೈಮ್ನಲ್ಲಿ ಕ್ಲಿಯರ್ ನೀರು ಬಂದುಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಪ್ರಾಬ್ಲಮ್ ಬಂದರೆ ಕಂಟ್ರೋಲ್ ಮಾಡ್ಬೋದು, ಅವಾಯ್ಡ್ ಮಾಡೋಕ್ಕಾಗಲ್ಲ. ತಣ್ಣಿ ಬರುತ್ತಂಟದು ಕಾಮಿಸಿದ್ರು ಈ ವಿಷಯಗಳೆಲ್ಲ ಹೇಳ್ತಾರೆ ಬೇರೆಯವರು. ನಾವು ಟ್ರೆಡಿಷನಲ್ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಸೈಂಟಿಫಿಕ್ಲಿ ಮಾಡಿ ತೊಗೊಳೋಣ. ನಾವು ತೆಂಗಿನಕಾಯಿ ಪಂಡಮ್ನಲ್ಲಿ ಮಾಡಿದ್ರೆ ಏನೋ ಒಂದು ಕಥೆ ಹೇಳ್ತಾರಂತ, ಅದು 27 ವರ್ಷ ಎಕ್ಸ್ಪೀರಿಯೆನ್ಸು. ಇದು ಬಂದು ಸ್ಕ್ಯಾನಿಂಗ್ ಮಿಷಿನು, ಎಜುಕೇಟೆಡ್ ಅವ್ರಿಗೆ ಗೊತ್ತಿರುತ್ತೆ. ಇದು ಸ್ಟ್ಯಾಟೈಟ್ ಅಂದರೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ತೋರಿಸ್ಬಿಡುತ್ತೆ ಎಷ್ಟು ಫೀಟು ಏನು ಕತೆ ಅಂತ. ಇದೂ ಅದೇ ಥರನೇ ಬಂದಿದೆ, 600 ಚೇಂಜಲ್ಲಿ ನೀರು ಬರ್ತಾಯಿದೆ ಅಂತ. ಇದು ನಮಗೆ ಸಮಾಧಾನ ಆಯಿತು. ಸೊ ಇದಕ್ಕೆ 5000 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್. 147 ಏನು ಕಂಪಲ್ಸರಿ ಇಲ್ಲ, ಏನು ಮಾಡೋದು ಬೇಡ ಸರ್, ನಾನು ಹೆಂಗೆ ಹೇಳ್ತಾರೆ ಆ ಥರ ಮಾಡಿದ್ರೆ ಮಾಡಿಬಿಡ್ತೀವಿ, ನನಗೇನು ತೊಂದರೆ ಇಲ್ಲ. ಬರೀ ಕ್ಲೀನ್ ಮಾತ್ರ ಮಾಡಿ ಅಂದರೆ ಮಾಡಿಬಿಡ್ತೀವಿ. ಅದು ಏನಾಗುತ್ತೆ ಹೆಂಗಂತ ನಾವೆಲ್ಲ ಏನು ಹೇಳಲ್ಲ, ಮಾಡಿಬಿಟ್ಟು ನಾವು ಹೋಗ್ತಾ ಇದ್ವಿ. ಆ ಥರ ಮಾಡಿದ್ರೆ ಒಳ್ಳೇದಾ ಹೇಳಿ? ಎಲ್ಲರೂ ಹಂಗೇನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್ ನೀವು ಕ್ಲೀನ್ ಮಾಡೋದು ನಾವು ಕ್ಲೀನ್ ಮಾಡ್ತೀವಿ ಸರ್. ಒಂದು ಸಲ ಯಾರು ಬಿಟ್ಬಿಟ್ಟು ನೀರಿಲ್ಲ ಅಂದರೆ ಹೋಗ್ಬಿಡ್ತಾರೆ. ನಾವು ಹಂಗೆ ಹೇಳಲ್ಲ. ಒಂದು ಟ್ರ್ಯಾಕ್ಟ್ರ್ ನೀರು ತೊಗೊಂಡು ಬನ್ನಿ, ಫಸ್ಟು ಒಳಗಡೆ ಬಿಡಿ, ಬಿಟ್ಟಮೇಲೆ ನಾವು ಏನೇನು ಹೇಳ್ತೀವಿ ಆ ಪೌಡ್ರು ಗಿಡ್ರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿದರೆ ಸೆಕೆಂಡ್ ಟೈಮ್ ಟ್ರೈ ಮಾಡಬೇಕು. ಸೆಕೆಂಡ್ ಟೈಮ್ ಟ್ರೈ ಮಾಡಿ ನೀರು ಬರುತ್ತಾ ಇಲ್ಲ ಅಂತ ನೋಡಬೇಕು. ಫಸ್ಟ್ ಟೈಮು ನೀರು ಬಂದಿಲ್ಲ ಅಂದರೆ, ಸೆಕೆಂಡ್ ಟೈಮು ನೀರು ಬಂದಿಲ್ಲ ಅಂದರೆ, ಥರ್ಡ್ ಟೈಮು ನೀರು ಬಂದಿಲ್ಲ ಅಂದರೆ ನೀರು ಎಲ್ಲೋ ಹೋಗ್ತಾ ಇದೆ ಅಂತ ಲೆಕ್ಕ. ಗೊತ್ತಾಗಿದೆ, ಕೆಳಗಡೆಯಿಂದ ಬಂದು ಸೆಂಟ್ರಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಲೆಕ್ಕ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಫಸ್ಟೇ ನೀವು ನೀರು ಹಾಕ್ಬಿಟ್ಟು ಓವರ್ಫ್ಲೋ ಆಗಿದ್ರೆ ಮಾತ್ರನೇ ಕ್ಲೀನ್ ಮಾಡಬೇಕು ಅಂತ ಇದರಲ್ಲಿ ಬಂದರೆ ತುಂಬ ಒಳ್ಳೆಯದು. ಓವರ್ಫ್ಲೋ ಆಗಿದ್ರೆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ. ನಾವು ಹಾಕಿರೋ ನೀರೇ ಅವರು ಒಳಗಡೆ ಹೋಗ್ತಾ ಇದೆ, ಫುಲ್ ಟಪ್ ಆಗಿಲ್ಲ ಅಂದರೆ ನಾನು ಕ್ಲೀನ್ ಮಾಡಿನೂ ಆಚೆಗಡೆ ಬರಲ್ಲ. ಈ ಥರ ಎಷ್ಟೋ ಕ್ವಶನ್ಗಳು ಆನ್ಸರ್ ಮಾಡ್ಕೊಂಡಿರ್ಬೋದು. 1 ಅವರಲ್ಲ 4 ಅವರ್ ಕೊಟ್ಟರು ಮಾತಾಡ್ಬೋದು. ನಮಗೆ ಇಂಟ್ರೆಸ್ಟ್ ಇರಬೇಕು, ಪಾರ್ಟಿನೂ ಒಳ್ಳೆ ಪಾರ್ಟಿ ಇರಬೇಕು. ಮುಂಚೆ ನಂದು ಹೆಲ್ತು ಚೆನ್ನಾಗಿತ್ತು, ನಾವೇ ಬೈಕ್ನಲ್ಲಿ ಬರ್ತಾಯಿದ್ವಿ. ಈಗ ಏಜ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಸೇಫ್ಟಿನೂ ನೋಡಬೇಕು, ಡಾಕ್ಟರ್ ರೆಕಮೆಂಡೇಶನ್ ನೋಡಬೇಕು. 09 ಅದಕ್ಕೆ ಎಲ್ಲ ಜಾಗ ಆಟೋ ಹೋಗ್ತಾಯಿದ್ವಿ. ಯಾರು ಒಪ್ಕೊಳ್ತಾರೆ ಅವ್ರಿಗೆ ಮಾಡ್ಬೋದು. 25 inches ಆಟೋ ಚಾರ್ಜ್ ಅವ್ರು ಕೊಡ್ತಾರಂದ್ರೆ ನಾನು ಕಡಿಮೆ ಮಾಡಿಬಿಡ್ತೀವಿ. ಆ್ಯಕ್ಚುಲಾಗಿ ಮುಂಚೆ ಬಂದು 2000 ರೂಪಾಯಿ ತೊಗೊಳ್ತಾ ಇದ್ವಿ ಸೈಟ್ ಇನ್ಸ್ಪೆಕ್ಷನ್ಗೆ. ನಾನು ಬೈಕ್ನಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಈಗೂ ಅದೇ 2000 ಎಕ್ಸ್ಟ್ರಾ ಮಾಡಿಲ್ಲ. ಆಟೋ ಚಾರ್ಜ್ ಅವ್ರು ಆಗೋದು, ಇಲ್ಲಾಂದರೆ 3000 ಅಂತ ಹೇಳ್ಬೋದು ಸೈಟ್ ಇನ್ಸ್ಪೆಕ್ಷನ್ನು. ಆಟೋ ಚಾರ್ಜ್ ನಾವು ಕೊಡ್ಬೋದು, ಎಲ್ಲ ಒಂದೇ. ಈಗ 100 ರೂಪಾಯಿನೂ ಆಗ್ಬೋದು, 500 ಆಗ್ಬೋದು. ಅದಕ್ಕೆ ಒಂದು ಲಿಮಿಟೇಷನ್ ಇಟ್ಕೊಂಡಿದ್ವಿ, 15 ಕಿಲೋಮೀಟರ್ 20 ಕಿಲೋಮೀಟರ್ ಮ್ಯಾಕ್ಸಿಮಮ್ ಲಿಮಿಟೇಷನು. ಅದಕ್ಕೆ ಮೇಲೆ ಸರ್ವಿಸ್ ನಾನು ಕೊಡಲ್ಲ. ಅರ್ಥ ಆಯ್ತಾ? ನಮ್ಮ ಹತ್ರ ಏನೇನೈತೆ, ಬೋರ್ವೆಲ್ ಪಾಯಿಂಟು, ರೀಡ್ರಿಲ್ಲಿಂಗು, ಆನ್ಲೈನ್ ವಾಟರ್ ಪಾಯಿಂಟು ಎಲ್ಲ ಚೆಕ್ ಮಾಡ್ತೀವಿ. ನಮ್ಮ ಹತ್ರ ಓಸ್ ಕ್ಲೀನಿಂಗ್ ಮಾಡ್ಬೋದು, ರೋಬೋ ರಾಡ್ನಲ್ಲಿ ಕ್ಲೀನ್ ಮಾಡ್ಬೋದು, ದೊಡ್ಡ ಗಾಂಡಿಯಲ್ಲಿ ಕ್ಲೀನ್ ಮಾಡ್ಬೋದು. ರಾಡ್ ಕ್ಲೀನಿಂಗ್ ಮಿಷಿನ್ ಸೆಪರೇಟ್ ಐತೆ. ಡ್ರಿಲ್ಲಿಂಗ್ಗೆ ಸೆನ್ಸಾರ್ ಗಾಡಿ ಐತೆ, ಬಾಕ್ಸ್ ಗಾಡಿ ಐತೆ, ನಾರ್ಮಲ್ ಗಾಡಿ ಐತೆ, 6 ವೀಲರ್ ಐತೆ, 10 ವೀಲರ್ ಐತೆ, ರೋಬೋ ಗಾಡಿ ಐತೆ, ಗ್ಯಾಸ್ ಬೋರ್ಲ್ ಟ್ರೈಪಾಡೂ ಐತೆ. ಎಲ್ಲ ಸ್ವಲ್ಪ ಚಾರ್ಜಸ್ ಜಾಸ್ತಿ ಆಗುತ್ತೆ ಬೇರೆಯವ್ರ ಕಂಪೇರ್ ಮಾಡಿದರೆ. ಹಿಂಗೆ 2 ಸರಿ. ಯಾಕಂದರೆ ಪಾಯಿಂಟ್ ನಾವೇ ಚೆಕ್ ಮಾಡ್ತೀವಿ, ಅದಕ್ಕೆ ಜಾಸ್ತಿ ಆಗುತ್ತೆ.
ಪಾಯಿಂಟ್ ನೀವು ಚೆಕ್ ಮಾಡೋದು ಬೇಡ ಅಂತ ನನ್ನ ಹತ್ರ ಹೇಳಿಬಿಡಿ. ನೀವೇ ಪಾಯಿಂಟ್ ಹೇಳಿಬಿಟ್ಟು ಮಾರಿ. ಬೇರೆ ಡ್ರಿಲ್ಲಿಗೆ ಮಾತ್ರ ಮಾಡ್ಬೇಕಂದ್ರೆ ನಾವು ರೇಟ್ ಕಡಿಮೆನೇ ಮಾಡಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ನೀವು ಜಾಗ ತೋರಿಸಿ ನಾವು ಡ್ರಿಲ್ಲಿಂಗ್ ಮಾಡಿಕೊಡ್ತೀವಿ. ನಾವೇ ಜಾಗ ತೋರಿಸಿ ನಾವೇ ಡ್ರಿಲ್ಲಿಂಗ್ ಯಾರು ಆನ್ಲೈನ್ ಸೇಲ್ ಅದೇ ಸರಿ. ನಾವಾಗ ಮಾರ್ಕೆಟ್ರಿಂದ ಹಚ್ಚೋ, ನಾವು ಪಾಯಿಂಟ್ ಚೆಕ್ ಮಾಡಿದ್ರೆ 10 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. அந்த பக்கம் 9 தண்ணி இல்லை, ಎಲ್ಲ ಕೆಲಸ ಮಾಡ್ಬೋದು. அப்படியே இருக்குது. ಕ್ಯಾಮರಾ ಸ್ಕ್ಯಾನಿಂಗು, ಫಿನಿಶ್ ಕರೆಕ್ಟಾಗಿ, ಸ್ಟ್ರಕ್ ಮೋಟ್ರ್ ರಿಮೂವಿಂಗು, ಫಿನಿಶ್ ಅಂತ ನಿಮಗೆ ಏನು ಪ್ರಾಬ್ಲಮ್ ಮೈಂಡ್ನಲ್ಲಿ ಬರುತ್ತೋ ಆ ಪ್ರಾಬ್ಲಮ್ ಅಂತ ಹಾಕಿ MME ಬೋರ್ವೆಲ್ ಅಂತ ಯೂಟ್ಯೂಬ್ನಲ್ಲಿ ನೋಡಿ. ಏನೋ ನಿಮ್ಮ ಪ್ರಾಬ್ಲಮ್ ಏನೋ ಸ್ಟ್ರಕ್ ಮೋಟ್ರ್ ರಿಮೂವಿಂಗ್ ಇನ್ MME ಬೋರ್ವೆಲ್, ರೋಬೋ ಬೋರ್ವೆಲ್ ಇನ್ MME ಬೋರ್ವೆಲ್, ರಾಡ್ ಕ್ಲೀನಿಂಗ್ ಇನ್ MME ಬೋರ್ವೆಲ್, ಓಸ್ ಕ್ಲೀನಿಂಗ್ ಇನ್ MME ಬೋರ್ವೆಲ್ ಅಂತ ಆಗ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅದಕ್ಕೆ ಸೊಲ್ಯೂಷನು ಡೀಟೇಲ್ಸು ಎಲ್ಲ ಇರುತ್ತೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ. ತುಂಬ ಯೂಸ್ಫುಲ್ ವೀಡಿಯೋ ಅದು, ಎಲ್ಲರಿಗೂ ಯೂಸ್ ಆಗುತ್ತೆ. ನಾನು ಏನೇನು ಮಾಡ್ತಾ ಇದೆ ಅಂತ ಈಗ ಮೇಲೆ ಬಂದುಬಿಟ್ಟಿದ್ವಿ. ಹೆಂಗೆ ನೀರು ಬರ್ತಾಯಿದೆ ನೋಡೋಣ. ಒಂದು ಬಕೆಟ್ನಲ್ಲಿ ಇದು ಮಾಡಿಬಿಟ್ಟು ಹಾಕಿದ್ರೆ ಒಳ್ಳೆಯದು. ಆಮೇಲೆ ಒಂದು ಬಾಟ್ನಲ್ಲಿ ಫಿಲ್ಟರ್ ಮಾಡಿಬಿಟ್ಟು ನೋಡಬೇಕು ಎಷ್ಟು ಮಣ್ಣು, ಎಷ್ಟು ನೀರು, ಎಷ್ಟು ಏನು ಬರ್ತಾಯಿದೆ ಅಂತ. ಇವ್ರಿಗೆ ಬಂದು ನೀರು ಬಂದಿರೋ ಜಾಗನಲ್ಲಿನೇ 600 ಟನ್ನಲ್ಲೇ ಸೇಸ್ಟ್ ಆಗೋದಿಲ್ಲ. ಎಲ್ಲೋ ಕಲರ್ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಡ್ಡೆ ಐತೆ, ವೆಯ್ಟ್ಲೆಸ್ ಮಣ್ಣು ಐತೆ. ಸರಿನಾ? ಮಣ್ಣು ಬರೋದು ಇಲ್ಲಿ ಊತಿರಿ ಎಲ್ಲ ಜಾಗ ಫಿಲ್ಟರ್ ಪೈಪ್ ಹಾಕ್ಬೋದು. ನೆಸಿಟಿಸ್ ಇಲ್ಲ. ಅವತ್ತು ದಿನಾಗ ತನಿ ಊತಿರಿ ತನಿ ಬೇರೆ ತನಿ ಸಿಗ್ಲಮ್ ಇದು ಮೋಸ ಮಾಡೋ ತನಿ ಬರೋ ಹಾಕ್ಬಿಟ್ರೆ ಯಾವಾಗಲೂ ರಾಮಾಯಣನ್ನ புரி மோட்டரு புரி தண்ணி தான் பார்க்கணும். ನೀರಿಲ್ಲ ಅಂತ ಡ್ರೈ ರನ್ ಆಗಿದ್ರೆ ಹೀಟಾಗಿ ಮೋಟ್ರು ಜಾಮ್ ಆಗ್ತದೆ, ಅವಾಗ ತೆಗಿಯೋಕ್ಕಾಗಲ್ಲ. ಫಿಲ್ಟರ್ ಪೈಪ್ ಹಾಕಿದ್ರು ಸರಿ, ಬೇರೆ ಹೊಡೆದ್ರೆ ಬೋರ್ವೆಲ್ ಹಾಕಿದ್ರೆ ಕೆಲವು ಟೈಮು ಇಲ್ಲ ಇರೋರು எவ்வளோ ஓடுது இது தண்ணி ஊற்றாதீங்க. ಮೋಟ್ರ್ ತೆಗಿಕೂ ಆಗಲ್ಲ, அப்படியே ಬಿಡಂಗೂ ಆಗಲ್ಲ, ಅವಾಗ ಕಟ್ ಮಾಡಬೇಕು. ಈ ಪಾಯಿಂಟ್ 5 நிமிஷம் கேப் தான் இருங்க வரேன். ಆ ವಿಷಯ ಹೇಳಿಲ್ಲ ಫಸ್ಟು. ಅಲ್ಲಿ ಹೋಗ್ಮೇಲೆ ಗೊತ್ತಾಗತ್ತೆ. ಫಸ್ಟು ಬಂದು ಏನೋ ಒಂದು ಹೇಳ್ಬಿಡ್ತಾರೆ, ಪ್ರಾಬ್ಲಮ್ ஒன்றும் இல்லையம்மா, ಪ್ರಾಬ್ಲಮ್ ಅಂತ ಹೇಳಿದರೆ பயப்படுற மாதிரி ஒன்றும் இல்லை. ನಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್, ಯಾವಾಗ ಆಯಿತು, ಹೆಂಗಾಯಿತು, ಇದು ಕೂಡ ತಿಕ್ಕ ದಿವಸ ಆಗಿದೆ, ಈ ಥರ ಮಾಡಿದರೆ ಹಿಂಗಾಗತ್ತೆ, ಆ ಥರ ಮಾಡಿದ್ರೆ ಹಿಂಗಾಗತ್ತೆ, ಅಲ್ಲ ಬೇರೆ ಏನು ಮಾಡ್ಬೇಕು, ಅವ್ರ ಮೈಂಡಲ್ಲಿ ಏನು ತಿಳ್ಕೊಬೇಕು. ಆ ಥರ ನಾವು ಅವ್ರಿಗೆ ಮಾಡಬೇಕು. ಅದೇ ಒಳ್ಳೆಯದು. ನೀವು ಚೆನ್ನಾಗಿ ಬರ್ತಾಯಿದೆ, ಮೋಟ್ರ್ ಚೆನ್ನಾಗಿ ಕೆಲಸ ನಡೀತಾ ಇದೆ, ಮಣ್ಣು ಕಡಿಮೆ ಬರ್ತಾಯಿದೆ, ಒಪ್ಕೊಂಡು ಮಣ್ಣು ಬರ್ತಾಯಿದೆ ಇಲ್ಲ ಅಂತ ಇಲ್ಲ. ಇದು ಮೇಜರ್ ಇಲ್ಲ. ಇದು ದಾಟಿ ಎಷ್ಟೋ ಜಾಗ ತಿಕ್ಕಾಗಿ ಬರುತ್ತೆ ನೀರು. ಇದು ಇನ್ನೊಂದು ಸೊಲ್ಯೂಷನ್ ಹೇಳ್ಬೋದು. ಪಾಟಿ ಸ್ವಲ್ಪ ಇದು ಬಿಡ ಮೋಸ ಮಾಡ್ತಾನಿಲ್ಲ, ಒಂದು ಸಮಾಧಾನ ಆಗಿಲ್ಲ. ಎಲ್ಲೋ ಕಲರ್ ಎಷ್ಟೋ ಸೊಲ್ಯೂಷನ್ಗಳು ಐತೆ, ಮಂಜ ಕಲರ್ ಬರೋ ಎಲ್ಲ ಯೂಟ್ಯೂಬ್ಲಿ ಹೇಳೋಂಗಿಲ್ಲ. ಡೈರೆಕ್ಟಾಗಿ ಬರೋ ಟೈಮ್ನಲ್ಲಿ ನಮಗೆ ಮನಸ್ಸು ಸಮಾಧಾನ ಆಗಿದರೆ ಎಲ್ಲ ವಿಷಯ ಹೇಳ್ತೀವಿ. ನಮ್ಮ ಹತ್ರ 2 ಟೈಪ್ ಐತೆ. ಒಂದು ಖರ್ಚು ಮಾಡೋಂಗೆ ಇಲ್ಲ ಅಂಥ ಐಟನ್ನು ಹೇಳ್ಬೋದು. ನಿಮಗೆ ಖರ್ಚು ಮಾಡ್ಬೋದು, ಜಾಸ್ತಿ ಬಿಲ್ ಮಾಡ್ಬೋದು. சொல்றது ನೀವು ನಂಬಿಕೆ ಮೋಸ ಮಾಡ್ಬೋದು, ನಾನು ನಿಮಗೆ ಮೋಸ ಮಾಡ್ಬೋದು. ட்ரம்மில் தண்ணி விடுங்க, ಹೋಗುತ್ತೆ. புரியல எனக்கு. விடுங்க ட்ரம் தண்ணி விடுங்க, மேலே விடுங்க. ಅದಕ್ಕೆ ಬಂದು ಲೆಫ್ಟ್ ಸೈಡು ಕೈ ಕಾಲು ಸ್ಟೋಕ್ ಆಗಿದೆ. ನಾನು ಮಾಡಿರೋ ಪುಣ್ಯಕ್ಕೆ ಇಲ್ಲಿ ಓಡುங்க, ಹಿಂಗೆ ಆಡ ಆಸೆ ಅದು ರಿಕವರ್ ಆಗಿದೆ. ಅದು ತುಂಬ ದೊಡ್ಡ ವಿಷಯ. ಅರ್ಥ ಆಯ್ತಾ? ಹಣನೂ ಸಂಪಾದನೆ ಮಾಡ್ತಾಯಿದ್ವಿ, ಸ್ವಲ್ಪ ಪುಣ್ಯ மண்ணு இருக்குங்க, நான் ஒத்துக்கிறேங்க, கிளியராக வருது, நான் சொல்லலை. ಅದಕ್ಕೆ ಈಗ ಆಟೋನಲ್ಲಿ ಬರ್ತಾಯಿದ್ವಿ, ಹೋಗ್ತಾಯಿದ್ವಿ, ಏನು ತೊಂದರೆ ಇಲ್ಲ. ಈಗೂ ಸರ್ವಿಸ್ ಕೊಡೋಣ, ಸರಿನಾ? ನಮ್ಮ ಯೂಟ್ಯೂಬ್ ನೋಡಿಬಿಟ್ಟು ನೀವೇ ಸರ್ವಿಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಅಷ್ಟು ಐಡಿಯಾಗೂ ಕೊಡ್ತಾಯಿದ್ವಿ. ಯಾವಾಗಲೂ ಸೈಟ್ ಇನ್ಸ್ಪೆಕ್ಷನ್ ನೋಡಬೇಕು, ಗಾಡಿ ಹೆಂಗೆ ಬರುತ್ತೆ, ಇದು ಮಾಡೋಕ್ಕಾಗತ್ತದು ನೋಡಿ. ಈಗ ನೀರು ತೋರಿಸೋ ಅದಕ್ಕೆ ಫಿಲ್ಟಪ್ ಆದ್ಮೇಲೆ ತೋರಿಸ್ತೀವಿ. ನೀರು ಚೆನ್ನಾಗಿ ಬರ್ತಾಯಿದೆ, ಫೋರ್ಸಾಗಿ ಬರ್ತಾಯಿದೆ. 11 ಮಿನಿಟ್ಸ್ ನೀರು ಬಂದಿದೆ. ಒಂದು ಬೋರ್ವೆಲ್ನಲ್ಲಿ 2 ಮಿನಿಟ್ಸ್ ಮಾತ್ರ ನೀರು ಬಂದಿದೆ.
ನೀರು ಇಲ್ಲ ಅಂತ ಹೇಳ್ಬೋದು. 5 ಮಿನಿಟ್ಸ್ 10 ಮಿನಿಟ್ಸ್ ಬಂದರೆ ಪರವಾಗಿಲ್ಲ, ನೀರು ಐತೆ ಅದಕ್ಕೋಸ್ಕರ ಒಳ್ಳೆ ರನ್ ಮಾಡೋಂಗಿಲ್ಲ. ಮ್ಯಾಕ್ಸಿಮಮ್ 15 ಮಿನಿಟ್ಸ್ ರನ್ ಮಾಡಿದ್ರೆ ಒಳ್ಳೆಯದು. ನೀರು ಚೆನ್ನಾಗಿದ್ರೆ ಟೈಮರ್ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ನೀರು ಇಲ್ಲ ಅಂದರೆ ಮೋಟ್ರ್ ಆಫ್ ಆಗಿಬಿಡುತ್ತೆ. ಬೆಸ್ಟು. ಬಟ್ ಈ ಥರ ಶಿಫ್ಟ್ ಜಾಗನಲ್ಲಿ ಹಾಕಂಗಿಲ್ಲ. ನಾನು ಈ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಅರ್ಥ ಆಗಲ್ಲ. ಯಾರು ಕಸ್ಟಮರ್ಗೆ ಅವರೇ ಅರ್ಥ ಆಗುತ್ತೆ. ಇಲ್ಲ ನಿಮಗೆ ಬೋರ್ ನಾಲೆಜ್ ಇದ್ರೆ ಸ್ವಲ್ಪ ನೀವು ಒಪ್ಕೊಳ್ಬೋದು. ಒಬ್ಬರೊಬ್ಬರನ್ನ ಒಂದೊಂದು ಟೈಪ್ ಪ್ರಾಬ್ಲಮ್ ಬರುತ್ತೆ. ಇದಕ್ಕಿನ್ನ ಪ್ರಚನೆ ಪ್ರಾಬ್ಲಮ್ ಬಂದರೆ ಮಾತ್ರನೇ ನಾವು ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗುತ್ತೆ. ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡಿಲ್ಲ ಅಂದರೆ ನಮ್ಮ ಎಕ್ಸ್ಪ್ಲನೇಷನ್ ಎಲ್ಲ ನಿಮಗೆ ವೇಸ್ಟ್ ಆಗುತ್ತೆ. ದಯವಿಟ್ಟು ನಿಧಾನವಾಗಿ ವಿಡಿಯೋ ನೋಡಿ. ಎಷ್ಟೋ ಸಮಾಚಾರಗಳು ಹೇಳಿದ್ದೀವಿ, ಐಡಿಯಾನಲ್ಲಿ ಹೇಳಿದ್ದೀವಿ. ಇದು ನಾನು ಮಾತಾಡೋ ವಿಡಿಯೋನೂ ಬರುತ್ತೆ, ಅಲ್ಲಿ ಲೈವ್ ಆಗಿ ಮಾಡಿಲ್ಲ, ಅವ್ರು ಮಾತಾಡೋದು ಬರುತ್ತೆ. ಅದರಲ್ಲಿ ಕನ್ಫ್ಯೂಷನ್ ಆಗ್ಬೋದು. ನಾನೇ ಹಾಕ್ಬಿಟ್ಟು ನೋಡಿದ್ರೆ ವಿಷಯ ಗೊತ್ತಾಗುತ್ತೆ. ಸರಿ, ನನಗೂ ಬೇಜಾರಾಗುತ್ತೆ. ಇದ್ರ ಮೇಲೆ ಅಷ್ಟೇ ವಿಡಿಯೋ ಎಕ್ಸ್ಪ್ಲನೇಷನ್ ಸಾಕು. ನಾವು ಇನ್ನೊಂದು ವಿಡಿಯೋ ಮೀಟ್ ಮಾಡೋಣ, ಸರಿನಾ? ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಬಟ್ ನೀವು ಲಾಸ್ಟ್ ಮಾತು ನೋಡಿ, ಏನೇನು ಮಾಡಿದ್ವಿ, ಹೆಂಗೆ ಮಾತಾಡಿದ್ವಿ ಅಂತ ಕಸ್ಟಮರ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಎಲ್ಲ ಮಾಡಿದ್ವಿ. ಓಕೆ, இப்போ பைப் எக்ஸ்டெண்ட் பண்ணிங்க இல்லையா, அது எக்ஸ்டெண்ட் பண்ணுறது முன்னாடி எப்படி இருந்துச்சு? அப்போ இதே தான் நல்லா வெயிட்டாக இருந்துச்சு தண்ணி. அது நல்லா தண்ணியெல்லாம் சொல்லி தான் நாங்கள் வந்து கேமரா விட்டு பார்த்து தான் நாங்கள் சரி 50 அடி கீழே சொல்லி இருக்கணும். கேமரா விட்டது வாட்டர் லெவல் சொல்ல மாட்டேன்றீங்க. வாட்டர் லெவல் தான் அவன் வீடியோ அனுப்ப மாட்டேங்கிறான். அதான் ஃபில்டர் பைப் ஒன்றுமே தெரிய மாட்டேங்குது, அடிச்சு கிடக்குது. தண்ணி நிற்கிற இதுதான் வாட்டர் லெவலு. இதுதான் வாட்டர், இங்கே தான் இதுதான் வாட்டர் லெவலு. தண்ணி எங்கே வருது? வாட்டர் லெவல் இதுதான். 600 அடியா 500 அடியா என்ன சொல்லலாம். மேலே வந்து சவுண்ட் வர வாய்ப்பே இல்லை. தண்ணி வேஸ்ட் பண்ணாதீங்க. இல்லை மண்ணாகுது என்னத்துக்கு தான் சும்மா எல்லா மோட்டர் ரிப்பேர் ஆகிடும் எல்லாம். அதுக்கு தான் சொல்லி யூஸ் பண்ணுறது. இன்னும் டேங்க்கு இப்போ இல்லை. இப்போ ஒரு 2 வாரமே இப்படியே ஆஃப் பண்ணுப்பா. ஆஃப் பண்ணுமா, ஆஃப் பண்ணுமா, ஆஃப் பண்ணுறா. பண்ணிட்டேன். இவ்வளோதான். ஒரு ட்ரம்மு தண்ணி வந்துடுது, அவ்வளோதான். ஒரு கால்குலேஷன். இது 250 லிட்டர் ஆகுது. 50 லிட்டர் கீழே போயிருந்தாலும் 200 லிட்டர், 250 லிட்டர். வாங்க போகலாம். அப்பா மேலே ஒரு ரூம் போடலாமா? பையன் இருப்பான் இல்லையா? போடலாம் சார், கையில் காசு ஷீட்டாக போட்டுங்கம்மா. இதை போட்டா பிடிச்சிருக்கா? சார் எல்லாம் பிடிக்கிறாங்க. வாங்க சார் போகலாம். அதெல்லாம் வண்டியில் எடுத்துடும். அவனுக்கு நம்ம காமிங்க இல்லை, இந்த மாதிரி இவ்வளோ வண்டி இருந்துச்சு, நம்ம கிளியர் பண்ணிக்கணும் காமிக்கணுமா இல்லையா? உங்களுக்கு ஃபோன் கொஞ்சம் ஓப்பன் காமிக்கிறது, வீடியோவில் காமிக்கிறது. போதும் எதேனும் ஜாகா. சரி, இப்போ நான் தண்ணி மேலே விட்டான்னா இந்த மண்ணெல்லாம் போய் மோட்ரு மேலே தான் போய் விடும். ஆமாம், மோட்ரு மேலே மோட்ரு மேலே விழுந்துச்சுன்னா மோட்ரு மாட்டிடும். சார் நீங்கள் நல்லா இருந்து நிற்கிறீங்க, நீங்கள் கொடுத்துருவீங்க. அதனால தான் செலவுனாலும் பரவாயில்ல, மேலே தூக்கிடும். மேலே தூக்கிட்டு அவர் அங்கேயே இருக்க சொல்லுங்கள்.
வேற மிஷின்கார மோட்டருக்கார எடுத்து போடுறோம். ஒரு டிராக்டர் தண்ணியை வர வைங்க. ஃபஸ்ட்டு தண்ணி கொடுங்க சென்ட்ரலில் தண்ணி. ஆமாம் ஆமாம். அதில் 10,000 லிட்டருன்னா ஒரு 2,000 3,000 தான் போகும், ஜாஸ்தி போகாது. ஒரு 6,000 போச்சு, ஒரு கற்பனை 6,000 போச்சு. இது எடுமா 6,000 போச்சு. தண்ணி ரொம்ப வெளியில் வந்துச்சு. உங்கள் போர்வெல் நல்லா இருக்குன்னு அர்த்தம். 6,000 லிட்டர் ஊற்றிட்டு தண்ணி வந்துச்சுன்னா உங்கள் போர்வெல் நல்லா இருக்குன்னு அர்த்தம். 10,000 லிட்டர் தண்ணியும் உள்ளே விட்டுட்டு தண்ணி ரொம்பவே இல்லைன்னா நீங்கள் போர் மறந்துட வேண்டியது தான். உங்கள் தண்ணி வந்து வேற அவங்களுக்கோ போகுதுன்னு அர்த்தம். உங்கள் தண்ணி வேறவங்களுக்கு போகுதுன்னு அர்த்தம். கொஞ்சத்தில் ஓவர்ஃப்ளோ ஆயிடுச்சுன்னா அது தூக்கி மீதி சம்பில் விட்டுக்கலாம் தண்ணி. சரிங்களா? இப்போ விடும்போது என்ன ஆகும்? மெதுவாக விட சொல்லுங்க, ஜாஸ்தி வேண்டாம். ப்ரெஷர் ஜாஸ்தி வேண்டாம், மெதுவாக விட சொல்லுங்க. ஆஃப் இதில் விட சொல்லுங்க. இது ஜாஸ்தி விட்டால் பைப்பு உடஞ்சிரும். புரிஞ்சுங்களா? உள்ளே உடைச்சோம், அது கீழே இறங்கிட்டே போகும். இறங்கிட்டே போன பிறகு அது ஜாயின் பண்ணார்ல 100 அடி, அது எடுத்துருங்க. 50 அடி அது எடுத்துருங்க. மேலே பைப்பில் கனெக்ஷன் பண்ணுங்க. இப்போ நீங்கள் ஜாயின் பண்ணிக்கிங்களா, ரொம்ப டேஞ்சர். அது ஏதோ எச்சுக்கிழமை ஆச்சுன்னா கீழேருந்து லாக் பண்ணால் இப்போ இந்த ஃபர்ஸ்ட் ஜாயின்ல போய் தான் போய் லாக் ஆகும், அடியில் போய் லாக் ஆகாது. நெட்டு போட்டு தெரியுங்களா உங்களுக்கு? அந்த நெட்டு போட்டு லாக் ஆகும், கீழே போய் லாக் ஆகாது. அது மாதிரி ஜாயிண்ட் கதையே இருக்கக்கூடாது. ஏதோ ஒரு பிரச்சனை மேலே தூக்க முடியாது. புரிஞ்சுங்களா? அதனால் அதை டிஸ்கனெக்ட் பண்ண சொல்லுங்க. டிஸ்கனெக்ட் பண்ணிட்டு பழைய லெவலுக்கு வைக்க சொல்லுங்க. அது எதுக்கு வைக்க சொல்லுங்கன்னா, இந்த மண்ணெல்லாம் போயிட்டு கீழே போய் சேரும். மண்ணெல்லாம் போய் தள்ளி போய் கீழே போய் சேரும். அது எங்கே போய் சேரும்? டெப்த்து கீழே தான் போய் சேரும். ஸோ நமக்கு ஒரு 20 அடி 30 அடி போய் சேரலாம். ஆனால் நம்ம 50 அடி கேப் கொடுக்குறோம். தண்ணி வர்றது எங்கே வருது? 610 தான். ஸோ 610 40 அடி கீழே போட்டால் போதும். மோட்ரு 610 40 அடி கீழே போனால் போதும் மோட்ரு, நமக்கு தண்ணி வரும். ஸோ இந்த மாதிரி நீங்கள் தண்ணி விட்டுட்டு மோட்ரு எடுத்துகிட்டு போயிட்டு சொல்லுங்க. அதாவது மேலே எடுத்து வச்சுருங்க. நல்லா தெரிஞ்சுங்க சார். ஃபஸ்ட்டு மோட்ரு இன்னைக்கு காலையில் 6 மணிக்கு எடுக்கிறீங்க, தண்ணி 9 மணிக்கு விட்றீங்க. சரியா? விட்டுட்டு சாயங்காலம் வாங்க சொல்லி அனுப்பிச்சிடுங்க. ரொம்ப போது தெரியுது இல்லை? சாயங்காலம் வந்து மோட்டருக்கார வர வைங்க, மூட சொல்லுங்க. எவ்வளோ தூரம்? ஃபஸ்ட்டு ஒரு கெல்லு போட்டு பாருங்க எவ்வளோ சவுண்ட் வருது. மோட்டர் எடுத்துல ஈஸியாக தெரியும். மேலே இருக்குது கீழே இருக்குது, சின்ன கெல்லாக போடுங்க. அது கேமரா தெரியல. கேமரா எதுக்கு செலவு பண்ணுறீங்க? கேமரா கொண்டு வாங்க, செலவாகும். பண்ணா எவ்வளோ நிற்குதுன்னு பாருங்களேன். கேமரா கொண்டு வாங்க. தண்ணி எங்கே நிற்குதுன்னு வாட்டர் லெவல் கண்டுபிடிங்க. தண்ணி காலையில் ஊற்றிட்டீங்க. நீங்கள் எதாவது கொண்டு வர மாட்டீங்களா சார்? நீங்கள் தான் நான் வரலாமா? இல்லை செலவாகுமா? அதாவது நான் அங்கேருந்து வந்து செலவாகும். நல்லா தெரிஞ்சுங்க. தண்ணி 9 மணிக்கு ஊற்றிட்டீங்க. 9 மணிக்கு ஊற்றிட்டீங்க. நீங்கள் ஒரு 3 மணி நேரம் கழிச்சு கேமரா விடுங்க. கேமரா விட்டா வாட்டர் லெவல் என்னன்னு தெரிஞ்சுக்கணும். அவங்ககிட்ட கேளுங்க. நான் என்ன சொல்கிறேன்னாக்கா, எல்லாம் நீங்களே வந்து பண்ணுங்க, நான் தண்ணியெல்லாம் வர வைக்கிறேன். அவனே நான் நம்பலை, அவ்வளோதான். அவனுங்களாம் வேணாம் நம்புது. மோட்டர் எடுக்கிறோம் வருவானா? மோட்டர் எடுக்கிறோம் இதெல்லாம் நீங்களே பாருங்க. நான் அங்கே வந்து 15,000 செலவாகுமா? நான் கம்பெனிலேருந்து நான் வரணும் இல்லையாம்மா? இவன் நல்லா இல்லை இல்லையா? மோட்டர் எடுக்கிறவன் மோட்டர் எடுக்கிற நல்லா இருக்கும். டைரக்ட் ஆள் தானே, ஏஜென்ட் கிடையாது. டைரக்ட் ஆள் தான். சரி. இப்போ நானே வரணும்னா திருப்பி 2,000 மணிக்கு கொடுக்கணும், திருப்பி ஆட்டோ சார்ஜ் கொடுக்கணும். ஆட்டோ சார்ஜெல்லாம் கொடுத்துடலாம் சார். எனக்கு க்ளீன் பண்ணி விடுங்க சார். க்ளீன் பண்ணி விடுங்க. நான் மிஷின் எடுத்து வைக்கிறேன், க்ளீன் பண்ணி விடுங்க. க்ளீன் பண்ணிக்கலாம். டேரெக்டாக க்ளீன் பண்ணிடலாம். க்ளீன் பண்ணிடலாம் சார். சரி, அப்போ மோட்ரு எடுத்துருங்க. மோட்டர் எடுத்துடலாம். மோட்ரு எடுத்து மேலே வச்சிருங்க. சரியா? மோட்டர் வந்து மாடி மேலே வச்சிருக்கேன். பைப் வந்து அவங்ககிட்ட வண்டியில் இருக்கட்டும். மோட்ரு எடுத்து வச்சிருங்க. சரியா? மோட்ரு வெளியே எடுத்துட்டீங்க. அந்த ஜாயிண்ட்டை கட் பண்ணிடுங்க. ஜாயிண்ட் இருக்கக்கூடாது. ஜாயிண்ட்டை கட் பண்ணிடுங்க. எங்கள் போர் ஒரு லாரி வருது, இடத்த காமிங்க. நாங்கள் நிதானமாக ஓஸ் விட்றோம். அதாவது நீங்கள் தண்ணி எப்போ விட்றீங்களோ காலையில் விட்டுணும். நீங்கள் இமீடியட்டாக நாங்களும் வந்துடணும். அந்த டைமிங் நீங்கள் அட்ஜஸ்ட் பண்ணணும். 6 மணி 7 மணி நான் சொல்லுவேன். அந்த டைமிங் நீங்கள் அட்ஜஸ்ட் பண்ணணும். அது தண்ணி விட்ட உடனே ஒரு 10 ரூபா பாக்கெட் சோப் பவுடர் இருக்கு இல்லையா,
அது ஃபஸ்ட்டு விட்டுடுங்க. ஒன்று போட்டுருங்க. ஃபஸ்ட்டு சர்ஃபெக்சல் 10 ரூபா பாக்கெட்டு உள்ளே ஒன்று போட்டுருங்க. தண்ணி விடுங்க. மேலே ஒன்று போட்டுருங்க. பவுட்ரு 10 ரூபா பாக்கெட்டு. மெஷர்மெண்ட் கம்மியாக இருக்கணும். ஜாஸ்தி போட்டால் பைப் பிடிச்சிக்கும். புரிஞ்சுங்களா? ஓகே. அதுக்கப்புறம் நம்ம லாரி வருது. லாரி வந்தால் இது கொஞ்சம் கொஞ்சம் தண்ணி தான் வரும். இது அப்படி இல்லை. அந்த இருக்கிற மண்ணுக்குலாம் மேலே தண்ணி வந்துடும். இந்த மண் மூணு கோடில் இருக்கிற மண் எல்லாம் மேலே வந்துடும். சரிங்களா? ஒரு டைம் ஏர் ப்ரெஷர் அதில் தண்ணி எவ்வளோ வருதுன்றது பார்க்கணும். சரியா? 2வது டைமு ப்ரெஷர் கொடுத்தா தண்ணி வருதா இல்லையான்னு தெரியும். ஸ்டோரேஜ் எவ்வளோ இருக்குன்றது. 2வது டைம் தண்ணி வரலன்னா நம்ம மோட்டரில் ஆன் பண்ணிவிட்டு இங்கேருந்தே தண்ணி இங்கே விடணும். எங்கேருந்து? உங்கள் சம்புலேருந்து அதில் தண்ணி விடணும். ஆமாம், சம்புலேருந்து போர்ல தண்ணி விடணும். விட்டு ஒரு டைம் க்ளீன் பண்ணிட்டா உங்களுக்கு கம்மியாக வாய்ப்பு இருக்குது. புரிஞ்சுங்களா? அதுக்கப்புறம் 2 நாள் கழிச்சு மோட்டர் மேலே தாங்க. 2 நாள் கழித்து கேமரா விட்டு பார்க்கணும் என்ன டீட்டெயில்ஸ் இருக்குன்னு சொல்லிட்டு. மண் இது வரைக்கும் போகுது, எது கிளியரன்ஸ் ஆகுதுன்னு சொல்லிட்டு. சரிங்களா? 2 நாள் கழிச்சு இல்லையா, 1 நாள் முன்னாடியாவே 2 நாள் கழித்து 1 நாள் முன்னாடியாவே இது இருக்கு இல்லை யூரியா, அது 2 கிலோ உள்ள 5 கிலோ உள்ளே போட்டுருங்க. அது என்ன பண்ணோன்னா அந்த கழுக்கெல்லாம் கீழே தெளிஞ்சு போகும். க்ளீனாக வெள்ளை தண்ணி காமிக்கும். புரிஞ்சுங்களா? அது ஆன பிறகு மோட்டருக்காரை கூப்பிட்டு தண்ணி எரெக்ஷன் பண்ண வைக்கணும். சரி, க்ளீன் பண்ணுறது நான் வரேன். அப்போ நீங்கள் ஆட்டோ புக் பண்ணி தான் ஆகணும். அப்போ நீ 2000 கொடுக்க தேவையில்ல. அனுங்க அதில் லாபம் இதில்ல, அதெல்லாம் நான் பார்த்துக்குவேன். 15,000 ரூபா க்ளீன் பண்ணுறது. சரிங்க. மோட்டர் நீங்கள் வெளியில் எடுத்துடணும். வெளியில் 2 நாள் கழிச்சு கொடுங்க. இப்போ எரெக்ஷன் பண்ணுறதா அதே சார்ஜ் தானே. 2 நாள் கழிச்சு எரெக்ஷன் பண்ணுங்க. 5 ரூபாய் எக்ஸ்ட்ரா கொடுத்துருங்க, பரவாயில்ல. ஜாயிண்ட்டை எடுத்துருங்க. புரியுதா? யார இல்லை, நம்ம ஒரு டேட் ஃபிக்ஸ் பண்ணிக்கிறோம். அந்த டேட்டுக்கு 1 நாள் முன்னாடி அவர் எடுத்துடணும். அந்த தண்ணி ஊற்றணும், நம்ம க்ளீன் பண்ணணும். ஏதோ ஒரு நாள் டிசைட் பண்ணிங்க. நீங்கள் எப்படி என்னைக்கு ஃப்ரீயாக நீங்கள் டிசைட் பண்ணீங்க. உங்களுக்கு க்ளீன் பண்ணுறது அமௌண்ட் 15,000 ரூபாய் ஆகுமா? இது ரொம்ப தூரமாக இருக்குமா? இது நம்ம ஏரியா 1000 ரூபாய் கம்னல் இருக்குன்னா அது வழி வேற. இங்கே வச்சு உங்களுக்கெல்லாம் டீலிங் இருக்கும். இங்கே எல்லாம் லோக்கல்லே உங்களுக்கு கிடச்சிருவாங்க. லோக்கலில் கிடச்சிருவாங்க. உங்களுக்கு கிடச்சிருவாங்க. உங்களுக்கு தெரியாத ஆளே கிடையாது. ஆனால் நீங்கள் வந்து அதில் தான் அந்த மாதிரி கிடையாது. நம்ம எந்த வண்டி யூடியூப்ல போட்டுக்கிறோமோ அதே வண்டி தான் வரும். வண்டியெல்லாம் மாத்துறதில்ல. 25 வருஷமா அதே வண்டி தான். எந்த வேலைக்காரனும் அதே வேலைக்காரர் தான். காமிக்கிறது ஒன்று, செய்யறது ஒன்று கிடையாது. எல்லாம் அந்தந்த வண்டிக்காரங்க தான். சரிங்க சார். இப்போ நம்மளே மிஷின் எடுத்துட்டு நம்மளே பண்ண முடியாதா? நம்மளே எடுத்து அதுக்கு தான் சொன்னேன், மிஷினை எடுத்துருங்க. இல்லை சார், நீங்களே பண்ண ஆளுங்க வர மாட்டாங்களா அது எடுத்துருக்கு? அது ஜாஸ்தி ஆகும். அது ஒர்க் அவுட் ஆகும். எவ்வளோ ஆகும்? நம்மகிட்ட வந்து 15,000 எடுத்துருவாங்க மோட்டர் எடுத்து போறதுக்கு. 4,000. அதுதான் லோக்கல் கதை வேறம்மா, அந்த கதை வேற. அது ரொம்ப லாபம். பாஸ் ஆஃப் பண்ணுங்க.